ವೆಲ್ಕಮ್. ಬಲಗಾಲಿಟ್ಟು ಒಳಗ್ ಬನ್ನಿ ಬನ್ನಿ. ಮದ್ವೆಯಾಗಿ ಗಂಡ್ರು ಫಸ್ಟ್ ಟೈಮ್ ಕರ್ಕೊಂಡ್ ಬರ್ತಾ ಹೌದೌದು, ಯು ಕಮ್. ಬನ್ನಿ ಪ್ಲೀಸ್. ಥ್ಯಾಂಕ್ಸ್. ನಿಮ್ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ನೀವು ರಿಲ್ಯಾಕ್ಸ್ ಮಾಡ್ತಾರಿ, ನಂಗೊಂದು ಚಿಕ್ಕ ಕೆಲಸ ಇದೆ, ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಓಕೆನಾ? ಲಾರ್ಡ್ ಗಣೇಶ, ವಿಘ್ನ ವಿನಾಯಕ, ಫಸ್ಟ್ ಟೈಮ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರು ಏನು ವಿಘ್ನ ಆಗ್ಬಾರ್ದಂತ ನಿನ್ ಪೂಜೆ ಮಾಡ್ತಾರೆ. ಆದ್ರೆ ನಮ್ಮ ಹುಡುಗರು ಎಣ್ಣೆ ಹೊಡಿಬೇಕಾದ್ರೆ, ಸಿಗರೇಟ್ ಸೇದ್ಬೇಕಾದ್ರೆ, ಪಿಂಕ್ ಪಾರ್ಟಿ ಮಾಡ್ಬೇಕಾದ್ರೆ, ಲವ್ ಮಾಡ್ಬೇಕಾದ್ರೆ, ಡವ್ ಹೊಡಿಬೇಕಾದ್ರೆ ನಿನ್ನ ಮರೆತ್ ಬಿಡ್ತಾರೆ. ಆದ್ರೆ ನಾನು ನಿನ್ನ ಪರಮ ಭಕ್ತ, ಆ ತಪ್ಪನ್ನು ನಾನು ಮಾಡಲ್ಲ. ಪ್ಲೀಸ್ ಕೋಆಪರೇಟ್. ನಾನು ಮಾಡ್ತಿರೋ ಕೆಲಸ ನೀನು ನೋಡಿದ್ರೆ ನಂಗೆ ಪಾಪ ಬರ್ಬೋದು, ಅದಕ್ಕೆ ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಚೆಲ್ಲಿತ್ತು 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 ಪಾಯಸ ಚೆಲ್ಲಿತ್ತು, ಗಿಲ್ಲಿತ್ತು 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 ಹೃದಯ ಗಿಲ್ಲಿತ್ತು, ಕೋಪಕ್ಕೆ ಬೀಗ ಹಲೋ ಕಂದ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನಗೆ ಡ್ರೀಮ್ ಟೈಮ್, ಅವ್ರಿಗಲ್ಲಪ್ಪ. ಹೋಗು ತೊಳ್ಕೊಳಪ್ಪ ಮುಖಾನ, ಓವರ್ ಆಗಿ ಮಾಡ್ಕೋಬೇಡಪ್ಪ. ಹೋಗ ಕರಿಯ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಅದು ತುಂಬಾ ಖುಷಿಯಾದಾಗ ನನ್ನ ಬಾಡಿ ತುಂಬಾ ಟೈಟ್ ಆಗಿಬಿಡುತ್ತೆ, ಅದಕ್ಕೆ ಯೋಗ ಮಾಡ್ಕೊಂಡು ಲೂಸ್ ಮಾಡ್ಕೋತಾ ಇದ್ದೀನಿ. ನೀವು ತುಂಬಾ ಗ್ರೇಟ್. ಅದ್ ನಿಜನೇ, ಹುಡುಗರು ಯಾವತ್ತಿದ್ರು ಗ್ರೇಟೇ. ನೋ 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 ನೋ, ಹುಡುಗಿರೆ ಯಾವಾಗ್ಲೂ ಗ್ರೇಟ್. ನೀವು ಸುಮ್ನಿರೇ. ಒಂದ್ ಹುಡುಗಿ 1 ವರ್ಷಕ್ಕೆ 1 ಮಗು ಮಾತ್ರ ತಾಯಾಗ ಸಾಧ್ಯ, ಆದ್ರೆ ಹುಡುಗರು 1 ವರ್ಷಕ್ಕೆ 365 ಮಕ್ಕಳಿಗೆ ತಂದೆ ಆಗ್ಬಿಡ್ಬೋದು. ಏನಂತೀರ ಈಗ? ನೀವು ತುಂಬಾ ಬುದ್ಧಿವಂತರು. ಬುದ್ಧಿವಂತನ ನಾನು? ಎಂತದು ಮಾರೈತಿ, ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಇದನ್ನ ನಾನು ಎಲ್ಲರಿಗೂ ಹೇಳಲೇಬೇಕು. ಬಂದೆ. 1 ನಿಮಿಷ. ಈ ಬುದ್ಧಿವಂತ ನಿಮಗೊಂದು ಪ್ರಶ್ನೆ ಕೇಳಬಹುದಾ? ಕೇಳಿ. ಪ್ರತಿದಿನ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಒಂಟಿ ಕಾಲಲ್ಲಿ ನಿಲ್ಲುವುದು ಯಾವಾಗ? ಚಡ್ಡಿ ಬಿಚ್ಚಿದಾಗ, ಚಡ್ಡಿ ಹಾಕ್ದಾಗ ಅಷ್ಟೇ. ನೀವು ನನ್ನಕ್ಕಿಂತನೂ ತುಂಬಾ ಬುದ್ಧಿವಂತರಿದ್ದೀರಿ. ಖುಷಿ ಆಗುತ್ತಾ ಇದೆ. ನಾನು ಒಂದು ಚಿಕ್ಕ ಯೋಗ ಮಾಡಿ ಬರುವೆ. ಏನ್ ಪಾರ್ಟಿನೋ. ಫಸ್ಟ್ ಟೈಮ್ ಅಲ್ವಾ, ಬೇತೋಗ್ಬಿಟ್ಟೆ, ಅದಕ್ಕೆ ತೊಳ್ಕೊಂಬಂದೆ. ನೋಡಕ್ ತುಂಬಾ ಸ್ಟ್ಯಾಂಡರ್ಡ್ ಆಗಿದ್ದೀರಾ. ಏನ್ ಕೆಲಸ ಮಾಡ್ತೀರಾ? ಎಷ್ಟು ಸಂಬಳ? ಬಕ್ ರೆಸ್ಟೋರೆಂಟ್ ಅಲ್ಲಿ ಮ್ಯಾನೇಜರ್ ಕೆಲಸ. ತಿಂಗಳಿಗೆ 20,000 ಸಂಬಳ, ಮೇಲೊಂದು 5,000 ಸಿಗುತ್ತೆ. ನಿಮ್ಗೆ? ನಮ್ದೇನು ಫಿಕ್ಸ್ಡ್ ಸಂಬಳ ಅಂತೇನೂ ಇಲ್ಲ. ಮೇಲೆ ಕೆಳಗೆ ಎಲ್ಲ ಸೇರಿ 30,000 ರಿಂದ 50,000 ರೂಪಾಯಿ ಸಿಗುತ್ತೆ. ವಿಜಿ, ಬಾರ ಇಲ್ಲಿ. ಗುರು, ಜಿಲೇಬಿ ಸೂಪರು, ಪಿಂಕ್ ಕ್ರಾಂತಿ ಮಜವಾಗಿದೆ. ಹೌದು, ಆದ್ರೆ ಕಲರ್ ಮಾಮನ್ ಪಾಯಿಂಟ್ ಅನ್ನ ಮರ್ತ್ರೆ ಲೈಫ್ ಲಾಂಗ್ ಸಜಾನೆ.
ಸಜಾನಾ ಪಾಯಿಂಟ್ ನಂಬರ್ 6 ಅಂಟಿಲ್ 6 ಜುಬ್. ಯಾವುದೇ ಕಾರಣಕ್ಕೂ ಕಾಂಡೂಮ್ ಇಲ್ಲದೆ ಲೈಂಗಿಕ ಸಂಪರ್ಕ ಇಟ್ಕೋಬೇಡಿ, ಆಮೇಲೆ ನೀವು ಕಂಡಮ್ ಆಗ್ಬಿಡ್ತಿರೋ. ಸೇಫ್ ಸೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ಮೆಟ್ ಇಲ್ದಿರೋ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ. ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇರೋದು, ತಿಂಡಿ ತೀರ್ಥ ಜೊತೆ ಅದನ್ನ ನೀನ್ ತಗೊಂಬಂದ್ಬಿಡು. ನಾನ್ ಯಾಕೆ ಹೋಗ್ಲಿ? ಲೋ, ಎಲ್ಲರೂ ಪಲ್ಲಕ್ಕಿ ಮೇಲೆ ಕೂತ್ರೆ ಅದನ್ನ ಹೊರಾದ ಯಾರು? ಅದ್ರ ಮೇಲ್ಗಡೆ ನೀನ್ ತುಂಬಾ ಸ್ಟಡಿ ಮಾಡಿದ್ಯಾ ಕಣೋ, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ. ರೈಟ್. ನಾನು ಹೋಗಿ ಬೇರೆ ತಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನಾನ್ ಬರೋರ್ಗು ಏನೋ ಮಾಡಬಾರ್ದು. ಖಂಡಿತವಾಗಲಪ್ಪ, ಏನು ಮಾಡಲ್ಲ. ಪ್ರಾಮಿಸ್? ಎಲ್ಲಿ ಪ್ರಮಾಣ ಮಾಡಿ ಹೇಳು. ಎಲ್ಲೂ ಪ್ರಮಾಣ ಮಾಡ್ಬೇಡ. ನಿನ್ ಮೇಲೆ ನನಗೆ ನಂಬಿಕೆ ಇದೆ, ನೀನೇನು ಮಾಡಲ್ಲ. ಆ ಸೂರ್ಯನ ಮೇಲೆ ಸಿಕ್ಕಾಪಾಟೆ ಡೌಟು. ಈ ಎರಡೂ ಕಣ್ಣು ಅವನ್ ಮೇಲೆ ಇಟ್ಟಿರು. ನಾನೊಂದ್ ಕವರ್ ಮಾಡ್ತೀನಿ, ದಯವಿಟ್ಟು ನೀವು ಹೊರಡು. ನೀನು ಮೊದಲ ಸೇಫ್ಟಿ. ಓ, ಈ ನನ್ನ ಮಗ ಇದು ಬೇರೆ. ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ಸ್. ನಿಮ್ದು ಯಾವ ರಾಶಿ? ರಾಶಿನಾ? ಹಾ. ಯಾಕೆ ಮದ್ವೆ ಆಗ್ತೀಯಾ? ಅಯ್ಯೋ, ಇಲ್ಲಪ್ಪ ಆ ಥರ ಏನಿಲ್ಲ, ಸುಮ್ಮನೆ ಕೇಳ್ದೆ. ಕನ್ಯಾ ರಾಶಿ. ಅನ್ಕೊಂಡೆ ನಾನು ನಿಮ್ದು ಕನ್ಯಾ ರಾಶಿನೇ ಅಂತ. ನಂದು ತುಲಾ ರಾಶಿ. ನೀವು ಎಷ್ಟೋ ಡ್ಯೂಟಿ ಮಾಡ್ತೀರಾ? 24 ಅವರ್ಸ್ ದುಡ್ಡು ಸಿಕ್ಕಿದ್ರೆ 24 ಅವರ್ಸ್ ಡ್ಯೂಟಿ ಮಾಡ್ತೀನಿ. ನಮ್ದು ಫಿಕ್ಸ್ ರೇಟ್, ನೋ ಬಾರ್ಗೇನ್, ಜೆನ್ಯೂನ್ ಸರ್ವಿಸ್. ನೀವು ತುಂಬಾ ಸ್ಟ್ರಾಂಗ್ ರೀ. ಬಿಚ್ರಿ ಆಂಜನಪ್ಪನ್ ನೋಡಿದ್ರೆ ನಂಗೆ ತುಂಬಾ ಭಯ ಭಕ್ತಿ. ದಯವಿಟ್ಟು ಆ ಸರನ್ನ ಬಿಚ್ರಿ. ಅಲ್ಲಿ ಮುಚ್ಬಿಟ್ಟು ಬಂದ್ರೆ ಇಲ್ಲಿ ತೋರಿಸ್ತಿದ್ರಲ್ರಿ. ಬಿಚ್ರಿ. ಆಯ್ತು, ಕೂಲ್ ಬಿಚ್ತೀನಿ. ಪೂಜಾರಪ್ಪನ್ಗೆ ಅಮ್ನೋರ್ ಸರದ ಮೇಲೆನೆ ಕಣ್ಣು. ಶಾಂತಂ ಪಂಪು ಕಾಪಾಡಪ್ಪ. ಅಯ್ಯೋ ದೇವ್ರೆ, ನೀರು ಕುಡ್ಕೊಂಡ್ಬರ್ತೀನಿ ನಾನು. ಆಂಜನೇಯ ದೊಡ್ಡ ಭಕ್ತ ನಾನು. ಬಾನಿಗಿಂದು ಎಲ್ಲಿದೆ, ನಾಸಿಗಿಂದು ಕೊನೆಯು ಎಲ್ಲಿದೆ? ಏನ್ ಬೇಕು ಸರ್? ಅದು ಒಂದು ಬೇಕು. ಅದು ಅಂದ್ರೆ ಸರ್? ಅದು ಒಂದು ಪ್ಯಾಕು. ಅದು ಒಂದು ಪ್ಯಾಕ್ ಹಗ್ಗಿಸ್ಕೊಡಿ. ಅವ್ರು ಕೊಡಿ. ಹಗ್ಗಿ ಸರ್, ಕೊಡ್ತೀನಿ ಮೇಡಮ್. ಸ್ಮಾಲ್. ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಹಗ್ಗಿಸ್ ಸರ್, ಹಗ್ಗಿಸ್. ಗೊತ್ತಾಯ್ತು ಬಿಡಿ, ನಿಮ್ಗೊಂದು ಪ್ಯಾಕ್ ಹಗ್ಗಿಸ್ತಾನೆ. ನನಗೆ ಹಗ್ಗಿಸ್ಬೇಡ, ಎಕ್ಸರ್ಸೈಸ್ ಮಾಡೋದು ಬೇಕು. ಮೊದ್ಲೇ ಕೇಳೋದಲ್ವಾ ಸರ್? ಕ್ವಾಲಿಟಿ ಇರ್ಲಿ. ಓಕೆ, ಇದನ್ ತಾನೇ ಕೇಳಿದ್ದು. ದಿನ 3 ಟೈಮ್ ಕುಡೀರಿ, ಬೇಗ ಸ್ಲಿಮ್ ಆಗ್ತೀರಾ. ಗ್ರೀನ್ ಟೀ. ಗ್ರೀನ್ ಟೀ ಅಲ್ಲ, ಅದು ಬೇಕು. ಅದು ಅಂದ್ರೆ ಏನ್ ಸರ್? ಅಪ್ಪ, ಹಾ, ನನಗೊಂದು 5 ಸ್ಟ್ರಾಂಗ್ ಆಗಿರೋ ಕಾಂಡಮ್ ಕೊಡು. ಕೊಡ್ತೀನಿ ತಾತ. ತಗೊಳ್ಳಿ ತಾತ. ಥ್ಯಾಂಕ್ ಯು. 100 rupees. ಥ್ಯಾಂಕ್ ಯು ಮೈ ಸನ್. ತಗೋ. ಹಾ, ಸರಿ ಆಯ್ತು ತಾತ, ಹುಷಾರು. ಅತಿ ಮಧುರ ಅನುರಾಗ. ಹಲೋ, ಜೀವನ. ಆ ತಾತನ ಕೊಟ್ರಲ್ಲ, ಅದು 3 ಪ್ಯಾಕು ಸ್ಟ್ರಾಂಗ್. ಅಷ್ಟೇನಾ? ದಿನ ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ಅದನ್ನ ಕೇಳಕ್ಕೆ ಯಾಕ್ರಿ ನಾಚಿಕೆ? ಅದು TV. ಕೇಳಕ್ಕೆ ಎಷ್ಟು ಒದ್ದಾಡ್ತೀರಾ, ಇನ್ ಹೆಂಗ್ ಬಳಸ್ತೀರೋ. ಬಂದ್ಬಿಡು. 70 rupees ಕೊಡಿ. ನೀವು ತುಂಬಾ ಹುಷಾರು. ಕೀಪ್ ದ ಚೇಂಜ್. ನೀವು ಹುಷಾರು. ತಾತ, ಏನಪ್ಪ? ಕೋಲ್ ಇಲ್ದೆ ನಡಿಯಕ್ಕಾಗಲ್ಲ, ಕಣ್ಣು ಬೇರೆ ಸರಿಯಾಗಿ ಕಾಣಲ್ಲ. 5 ಪಾಕೆಟ್ ಸ್ಟ್ರಾಂಗ್ ಕಾಂಡೂಮ್ ತಗೊಂಡಿದ್ದೀರಲ್ಲ, ಏನ್ ಮಾಡ್ತೀರಾ? ನಮ್ದು ಬಹಳ ಓಲ್ಡ್ ಬಿಲ್ಡಿಂಗು. ಗೋಡೆಗೆ ನೇತು ಹಾಕಿರೋ ಪೈಪ್ಗಳೆಲ್ಲ ತೂತು ಬಿದ್ದು ನೀರು ಸೋರಿ ಗೋಡೆ ಎಲ್ಲ ಇನ್ಫೆಕ್ಷನ್ ಆಗ್ತಾ ಇದೆ. ಅದಕ್ಕೆ ಇವನ್ ತಗೊಂಡೋಗಿ ಸುತ್ತಿ ಬಿಟ್ರೆ ನಿಂತೋಗಿಬಿಡುತ್ತೆ. ಅಷ್ಟೇ ಅಲ್ಲ, ನಮ್ಮ ತೋಟದಲ್ಲಿರೋ ಪಂಪ್ ಸೆಟ್ ಪೈಪ್ ಲೀಕ್ ಆದ್ರೂ ನಾವು ಇದನ್ನೇ ಬಳಸೋದು. ಓಹೋ, ಒಳ್ಳೇದಾಯ್ತು. ಹೋಯ್ತು ಬನ್ನಿ.
ಆಯ್ತು. ನಮಸ್ಕಾರ. ನಮಸ್ತೆ. ದೇವ್ರು ಒಳ್ಳೇದು ಮಾಡಲಿ. ಮಾಡ್ತಾನಪ್ಪ. ಅಯ್ಯೋ, ಗೋರ್ಮೆಂಟ್ನವರು ಏಡ್ಸ್ ತಡೆಗಟ್ಟೋದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ ಕಾಂಡೂಮ್ ಬಳಸಿ ಅಂತ ಪಬ್ಲಿಸಿಟಿ ಮಾಡ್ತಿದ್ರೆ ಜನ ಯಾವ್ಯಾವುದಕ್ಕೋ ಬಳಸ್ತಾರೆ. ನೀವು ಮಾತ್ರ ಸರಿಯಾಗಿ ಬಳಸಿ. ಸೇಫ್ ಅಂಡ್ ಸೆಕ್ಯೂರಿಟಿ, ಹ್ಯಾಪಿ ಲೈಫ್. ಜಿಲೇಬಿ. ಲೋ ಸೂರ್ಯ, ಏನೋ ಮಾಡ್ತಾ ಇದ್ಯಾ? ಏಯ್ ಡಿಸ್ಟರ್ಬ್ ಮಾಡ್ಬಿಡ್ಕಲ್ಲಿ ಹೋಗಲ್ಲಿ. ಏನೋ ಮಾಡ್ತಾ ಇದ್ಯಾ? ಏಯ್ ಸುಮ್ದಿರೋ. ಫೈನಲ್ ಸ್ಟೇಜು ಎಲ್ಲ ಕ್ಲೀನ್ ಮಾಡಿ. ಫೈನಲ್ ಸ್ಟೇಜಾ? ಕ್ಲೀನ್ ಮಾಡ್ತಾ ಇದ್ಯಾ? ಲೋ ಬಾತ್ರೂಮ್ ಏನೋ ಮಾಡ್ತಾ ಇದ್ಯಾ? ಬಾತ್ರೂಮ್ ಅಲ್ಲಿ ಏನೋ ಮಾಡ್ತಾರೆ. ಪೈಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಬ್ಲಾಕ್ ಆಗ್ಬಿಟ್ಟಿತ್ತು. ಡಿಸ್ಟರ್ಬ್ ಮಾಡಬೇಡ. ನಿನ್ ಪೈಪ್ನೇ ಕಿತ್ತಾಕ್ಬಿಡು. ನೋಡಿ, ನೀವು ಟೈಮ್ ತುಂಬಾ ವೇಸ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಬೇಗ ಆಯ್ತಾ? ಆಯ್ತು. ನಿಮ್ಗೆ ಡ್ರೈವಿಂಗ್ ಬರುತ್ತಾ? ಡ್ರೈವಿಂಗಾ? ಬರಲ್ಲ. ಆದ್ರೆ ಡ್ರೈವರ್ಗಳಿದ್ದಾರೆ, ಅವರೆಲ್ಲರೂ ಓಡಿಸ್ತಾರೆ. ನಾನು ತುಂಬಾ ಎಲ್ಬೋರ್ಡು, ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ತುಂಬಾ ಒಳ್ಳೆ ಡ್ರೈವರ್ ಅಂತ ಅನ್ಕೊಂಡಿದ್ದಾರೆ. ನೀವು ಕೂಡ ನನ್ನ ಒಳ್ಳೆ ಡ್ರೈವರ್ ಅಂತ ಹೇಳ್ತೀರಾ ಪ್ಲೀಸ್? ಫಸ್ಟು ಗಾಡಿ ಸ್ಟಾರ್ಟ್ ಮಾಡೋದ್ ಕಲಿ. ಗಾಡಿ ಕಿ ಪ್ಯಾಂಟ್ ಅಲ್ಲೇ ಇದೆ, ಎಲ್ಲ ಹಾಕೋದು, ಹೆಂಗ್ ಸ್ಟಾರ್ಟ್ ಮಾಡೋದು? ಕರ್ಮ. ಸರ್ ಪಾರ್ಸಲ್ ಕೊಡಿ. ನಿಮ್ಮ ಹೋಟೆಲ್ ಫುಡ್ ಭಾಳ ಚೆನ್ನಾಗಿರುತ್ತೆ. ಸರ್, ನಮ್ಮ ರೂಮಲ್ಲಿ ಇವತ್ತು ಲಾಸ್ಟ್ ಪಾರ್ಟಿ. ಈರುಳ್ಳಿ ಮಿಕ್ಸರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಾನೇ. ಎಲ್ಲ ಫುಡ್ ಕರೆಕ್ಟ್ ಆಗಿದೆಯಾ? ಸರ್ ಬಿಲ್ ತಗೊಳ್ಳಿ. ಕಮ್ಮಿ ಬಿದ್ದರೆ ಮತ್ತೆ ಬರ್ತೀನಿ. ಭೀಮ್, ಯಾರು? ನಾಳೆ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಖುಷಿಯಲ್ಲಿ ಚಿಕ್ಕ ಹುಡುಗರಲ್ಲ ದೊಡ್ಡವರ. ಓ, ಪಾರ್ಸಲ್ ಜೋರಾಗಿದೆ. ನಾನು ಬರ್ಲಕ್ಕಂದ ಪಾರ್ಟಿಗೆ. ಬೇಡ 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 ಬೇಡ, ಇದು ಗಂಡಸರಿಗೆ ಮಾತ್ರ. ಏನಂದೆ? ಹಂಗಲ್ಲ, ನಾವು ಮನೇಲಿ ಇರೋದಿಲ್ಲ, ಹೊರಗಡೆ ಹೋಗ್ತಾ ಇದೀವಿ. ಇದು ಬೇರೆಯವ್ರಿಗೆ ಬಾಸ್. ನಿನ್ನಂತ ತುಖಾಲಿ ನನ್ನ ಮಕ್ಕಳನ್ನ ನಾವೇ ಜನ ನೋಡಿರ್ಬೇಕು. ಮನೆಗೆ ಹೋಗಿ ಫೀಡಿಂಗ್ ಬಾಟ್ಲಲ್ಲಿ ಬ್ರಾಂದಿ ಉಯ್ಕೊಂಡು ನಿಪ್ಲಲ್ಲಿ ಕುಡಿಯೋ ಮಗಲೇ. ಆಗ್ಲಾದ್ರೂ ನಿಜ ಹೇಳ್ತೀಯಾ? ನಿಜ ಹೇಳಬೇಕು ಅಂದ್ರೆ ನಾವು ನಿಪ್ಪಲಲ್ಲೇ ಕುಡಿಯೋದು. ಮಕ್ಕಳಲ್ವಾ, ನೀವು ಎಕ್ಸ್ಪೈರಿ ಆಗಿಬಿಟ್ಟಿದ್ದೀರಿ, ಗ್ಲಾಸಲ್ಲೇ ಕುಡೀರಿ. ಅಷ್ಟೇ ನಿಮ್ಮ ಕೆಪಾಸಿಟಿ. ಮೊದಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಆಟೋ. ರಿಲ್ಯಾಕ್ಸ್. ಆಯ್ತು. ಏನೋ ಫುಲ್ ರೆಡಿ ಆಗ್ಬಿಟ್ಟಿದ್ಯಾ? ತಗ, ಒಳಗಡೆ ಇಡು. ಮೀ ಯು ಅನ್ಲಿ. ತುಂಬ ಸ್ಟೈಲ್ ಮಾಡಬೇಡ, ಇನ್ನೂ ಇಬ್ರು ಹೀರೋಗಳಿದ್ದೀವಿ. ಸಾರಿ ಫಾರ್ ದ ಲೇಟ್. ಅನುಭವ ಚೆನ್ನಾಗಿದೆಯಲ್ಲ. ನಾನು ಸ್ವಲ್ಪ ಹಾಟ್ ಅಂಡ್ ಓಪನ್. ನಮ್ಮ ಹುಡುಗರು ಸ್ವಲ್ಪ ನಾಚಿಕೆ ಸ್ವಭಾವ. ಈಗ ದೊಡ್ಡವರಾಗವ್ರೆ, ನೀವೇ ಕೋಆಪರೇಟ್ ಮಾಡಬೇಕು. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಹೈಟ್ ಕಡಿಮೆ ಇದ್ರೂನು ವೇಟ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಬಾಯ್. ಹೌದು ಹೌದು. ಅದು ನೀವು ಏನೇ ಹೇಳಿ, ಈ ಜನ್ರೇಷನ್ ಇದೆಯಲ್ಲ, ಎಷ್ಟೇ ಫಾರ್ವರ್ಡ್ ಆದರೂ IPL ಮಾತ್ರೇನ ಕೇಳಿ ತರ್ಬೋದು. ಈ ಕಾಂಡೂಮ್ ತರೋದಿದೆಯಲ್ಲ, ದೊಡ್ಡ ಸಾಹಸ. ಪಬ್ಲಿಕ್ಕಲ್ಲಿ ಮಗುಗೆ ತಾಯಿ ಹಾಲು ಕುಡ್ಸೋ ಥರ. ಹೇ, ಇದಕ್ಕೆ ಯಾಕೆ ಟೆನ್ಷನ್ ತಗೋತ್ಯಾ? ನನ್ನ ಹತ್ರನೇ ಇತ್ತಲ್ವಾ. ಇತ್ತ ಇತ್ತ ಇತ್ತ. ನಾನು ಪ್ರೊಫೆಷನಲಿ ತುಂಬಾ ಸ್ಟ್ರಿಕ್ಟ್. ಗೊತ್ತು, ಫಿಕ್ಸ್ಡ್ ರೇಟ್, ನೋ ಬಾರ್ಗೇನ್, ಜುನೈನ್ ಸರ್ವಿಸ್. ಹೌದು, ನಡಿ ಈಗ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಗಾಡಿಗೆ ಪೆಟ್ರೋಲ್ ಬಿದ್ರೇನೆ ಪಾರ್ಟಿಗೆ ಮೈಲೇಜ್ ಜಾಸ್ತಿ. ಜಸ್ಟ್ ವೇಟ್, ಪಿಂಕ್ ಪಾರ್ಟಿ ರೆಡಿ. ಹಾಕ್ರಿ ಸ್ಟೈಲ್. Cheers. ಕೊಡಲಿ. ಅದ್ಯಾಕೆ ಹೀಗೆ ಕುಡಿತಾ ಇದ್ದೀರಾ? ಅದು ಬೌಲಲ್ಲಿ. ನಾವು ಬೇಬಿ ಆಗಿದ್ದಾಗ ಮಮ್ಮಿ ಹಾಲೇ ಕುಡಿತಾ ಇದ್ವಿ. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಂದಿನಿ ಹಾಲೇ ಕುಡಿತಾ ಇದ್ವಿ. ಕಾಲೇಜಿಗೆ ಬಂದ್ಮೇಲೆ ಬಿಯರ್ ಕುಡಿತಾ ಇದ್ವಿ. ಈಗ ಕೆಲ್ಸಕ್ಕೆ ಸೇರ್ಕೊಂಡ್ವಿ,
ಕಾಕ್ಟೈಲ್ ಕುಡಿತಾ ಇದೀವಿ. ನಾವು ಮೂವರು ಯೂಸ್ ಮಾಡೋ ಟೂತ್ ಬ್ರಷ್ ಬೇರೆ ಬೇರೆ ಇರ್ಬೋದು, ಆದ್ರೆ ಪೇಸ್ಟ್ ಮಾತ್ರ ಒಂದೇ. ಬಿಡಿ ನಿಮ್ಮೂರ್ದು ಗ್ರೇಟ್ ಫ್ರೆಂಡ್ಶಿಪ್. ನೀನು ತುಂಬಾ ರೀಲ್ ಬಿಡ್ತೀಯ ಪಾಪು, ನೀನು ಬೇಗ ದೊಡ್ಡನಾಗು. ಈಗ ತುಂಬಾ ಲೇಟ್ ಆಗ್ತಿದೆ, ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಪಾಪು ಅಂತೀಯ? ಬೆಳಗಾಗೋಷ್ಟರಲ್ಲಿ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಇವನ್ ಮೇಲೆ ಆಣೆ ಆಣೆ ಆಣೆ. ಬಿಡಲ್ಲ, ನನ್ ಮೇಲೆ ಯಾಕೆ ಮಾಡ್ತೀಯಾ? ಬಿಡಲ್ಲ. ಥೂ, ನಿನ್ ಕಥೆನು ಬಗಳು. ಅಯ್ಯೋ ನಾ ಲವ್ ಗಿವೆಲ್ಲ ಮಾಡಲ್ಲಪ್ಪ. ನಾ ತುಂಬಾ ಒಳ್ಳೆ ಹುಡುಗ. ನಾ ಏನೇ ಇದ್ರು ಪಿಂಕ್ ಪಾರ್ಟಿ ಮಾಡ್ತೀನಿ. ಏನಂತೀಯ ಜಿಲೇಬಿ? ಜಿಲೇಬಿ ಅವ್ರೆ, ನೀವ್ ಹೇಳಿ ನಿಮ್ ಕತೆನ. ಏಯ್, ನನ್ ಕತೆ ಯಾಕೆ ಬೇಕು ನಿಮ್ಗೆ? ನೋಡಿ, ಈಗಾಗ್ಲೇ ನನ್ಗೆ ತುಂಬಾ ಟೈಮ್ ಆಗ್ತಾ ಇದೆ. ಸೊ ಡೋಂಟ್ ಡಿಸ್ಟರ್ಬ್ ಮೀ. ನಾನು ಹೋಗ್ತೀನಿ, ಬಾಯ್. ಇಲ್ಲ 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 ಆಗಲ್ಲ, ನೀವ್ ಹೇಳಲೇಬೇಕು. ಇಲ್ಲ ಅಂದ್ರೆ ಪಾರ್ಟಿ ಫಿನಿಶ್ ಆಗಲ್ಲ. ಓಕೆ.